ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಅಷ್ಟಮಿ, ಪಾರ್ವತಿ ಪರಮೇಶ್ವರನ ಕುರಿತು ಆರಾಧನೆ ಮಾಡುವ ದಿನ. ಅಶೋಕ ವೃಕ್ಷವನ್ನ ಮುಟ್ಟಿ ಬರುತ್ತೀನಿ ಅಂತಂದರೆ ಶೋಕ ನಿವಾರಣೆಯಾದೀತು. ಅಶೋಕ ಪುಷ್ಪಗಳನ್ನೇನಾದರೂ ತಂದು ಮನೆಗೆ ಅರ್ಚನೆ ಮಾಡ್ತೀನಿ ಅಂತಂದರೆ ಬಹುಶಃ ಅತ್ಯಂತ ಅದ್ಭುತಗಳೇ ಜರುಗಿ ಬಿಡತಕ್ಕಂಥದ್ದು. ಕನಿಷ್ಠ ಪಕ್ಷ ಯಾವುದು ಆಗಲಿ ಅಂತಂದ್ರೆ ಶಿವನ ದೇಗುಲಕ್ಕೆ ಆದರೆ ಹೋಗಿ ಅಲ್ಲಿ ಪಾರ್ವತಿ ದೇವಿಯನ್ನು ಕುರಿತು ಒಮ್ಮೆ ಸ್ಮರಣೆ ಮಾಡಿ ಬರುತ್ತದೆ. ಸುಮಂಗಲಿಯರಿಗೆ ಈ ದಿನ ಸಾಧ್ಯವಾದಷ್ಟು ನಿಮ್ಮ ಶಕ್ತಿಯಾನುಸಾರ ಅವರಿಗೆ ವಸ್ತ್ರದಾನವನ್ನ ಮಾಡುವಂಥದ್ದು. ಸುಮಂಗಲಿಯರಿಗೆ ಅರಿಶಿನ ಕುಂಕುಮವನ್ನು ಕೊಡತಕ್ಕಂಥ ಹಾಲಿಂದ ಮಾಡುವ ಯಾವುದಾದ್ರೂ ಒಂದು ಸ್ವಲ್ಪ ಪದಾರ್ಥವನ್ನು ಸುಮಂಗಲಿಯರಿಗೆ ಕೊಡ್ತೀನಿ ಅಂತಂದ್ರೆ ನಭೂತೋ ನ ಭವಿಷ್ಯತಿ. ಇಲ್ಲಿ ತನಕ ನೀವು ಪಡೆದುಕೊಂಡಿರಲ್ಲ, ಮುಂದೆ ಪಡೆದುಕೊಳ್ಳೋಕ್ಕಾಗಲ್ಲ, ಅಂತಹ ತನ್ನ ಪಡೆದುಕೊಳ್ತೀರಿ. ಈ ದಿವಸ ನೀವೇನಾದ್ರೂ ಸುಮಂಗಲಿಯರಿಗೆ ಪಾಯಸ ಕೊಡುವಂಥದ್ದು, ಹಾಲಿಂದ ಮಾಡಿರೋ ಪದಾರ್ಥ, ನಿಮ್ಮ ಶಕ್ತಿಯಾನುಸಾರ ದವಸ ಧಾನ್ಯ ವಸ್ತುಗಳನ್ನ ದಾನ ಮಾಡುವುದು. ಶೋಕ ನಿವಾರಣೆಗಾಗಿ ಅಶೋಕ ವೃಕ್ಷವನ್ನ ಅಶೋಕ ಪುಷ್ಪಗಳಿಂದ ಪೂಜೆ ಮಾಡತಕ್ಕಂಥದ್ದು. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಭ್ಯ ನಮಃ. ದಟ್ಟ ದಾರಿದ್ರ್ಯಗಳನ್ನು ಸುಡತಕ್ಕಂತಹ ದಿನ. ಅಷ್ಟಲಕ್ಷ್ಮಿಯರು ಮನೆಗೆ ಬರುವ ದಿನ. ಪಾರ್ವತಿ ಎಲ್ಲಾ ಸ್ವರೂಪದ ಇಚ್ಛಾ ಕ್ರಿಯಾ ಜ್ಞಾನ ಶಕ್ತಿಯ ಸ್ವರೂಪಿಣಿಯಾಗಿ ನಿಮ್ಮ ಮನೆಗೆ ಬರುವ ದಿನ ಈ ಅಷ್ಟಮಿ. ಶುಭಂಭೂಯಾತ್. ಒಳಿತಾಗಲಿ.